पञ्चदशोऽध्यायः पुरुषोत्तमप्राप्तियोगः। श्रीभगवानुवाच ऊर्ध्वमूलम् अधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्। यदशोर्ध्वं प्रसृतास्तस्य शाखाः गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्ते ततोपलभ्यते नान्तो न चादिर्न च सम्प्रतिष्ठा। अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यं यस्मिन् यतः न निवर्तन्ति भूयः तमेव चाद्यं पुरुषं प्रपन्ने यतः प्रवृत्तिः प्रस्तुता पुराणे। निर्माणमोहाजितसङ्गदोषा अध्यात्मनित्याः विनिवृत्तकामाः द्वन्द्वैर्विमुक्ताः सुखदुःखसन्नि कश्चन मूढाः पदमव्ययं तथा। ಜಗದೊಡೆಯ ಶ್ರೀಕೃಷ್ಣನ ದಿವ್ಯಪಾದಗಳಿಗೆ ನಮಸ್ಕರಿಸಿ 15ನೇ ಅಧ್ಯಾಯದ 5 ಶ್ಲೋಕಗಳ ಚಿಂತನೆಯನ್ನು ಅರ್ಪಿಸುತ್ತಿದ್ದೇನೆ. ಈ ಅಧ್ಯಾಯದಲ್ಲಿ ಜಗದ್ವೃಕ್ಷ ಮತ್ತು ಭಗವಂತನ ಪ್ರಾಪ್ತಿಯ ಬಗ್ಗೆ ವರ್ಣಿಸಲಾಗಿದೆ. ಭಗವಂತನು ಈ ಜಗತ್ತನ್ನು ಅಶ್ವತ್ಥ ಮರಕ್ಕೆ ಹೋಲಿಸುತ್ತಿದ್ದಾನೆ. ಹೇಗೆ ಅಶ್ವತ್ಥ ಮರಕ್ಕೆ ಮೂಲನಾದ ಬೇರು ಮೇಲೆ ಇದೆ ಮತ್ತು ಅದರ ಕಾಂಡ ಕೆಳಗಿದೆ, ಹಾಗೆಯೇ ಜಗತ್ತಿಗೆ ಮೂಲನಾದ ಭಗವಂತನು ಮೇಲೆ ಇದ್ದಾನೆ ಮತ್ತು ಅದರ ಜಗತ್ತು ಕೆಳಗಿದೆ. ಚಿಗುರುಗಳು ನಮ್ಮ ಇಂದ್ರಿಯದಂತಿದ್ದು ಅದನ್ನು ಹಾನಿಯಾಗದ ರೀತಿ ನಿಯಂತ್ರಿಸಿ ಜೋಪಾನ ಮಾಡಬೇಕು. ಇದರ ಬೀಡಗಳು ನಮ್ಮ ಕರ್ಮದ ಫಲವಿದ್ದಂತೆ. ಅದು ಮೇಲೆ ಅಂದರೆ ಸ್ವರ್ಗ ಮತ್ತು ಕೆಳಗೆ ಅಂದರೆ ಭೂಮಿ ಎರಡೂ ಕಡೆ ಹರಡಿದೆ. ಹೇಗೆ ಅಶ್ವತ್ಥ ಮರಕ್ಕೆ ತುದಿಯಾಗಲಿ ಕೊನೆಯಾಗಲಿ ತಿಳಿಯುವುದಿಲ್ಲವೋ ಹಾಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯದ ಪರಿಪೂರ್ಣ ಪರಿಚಯ ಯಾರಿಗೂ ತಿಳಿಯುವುದಿಲ್ಲ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಎಂದರೆ ಅಸಂಗ ಎಂಬ ಶಸ್ತ್ರದಿಂದ ಜಗತ್ತನ್ನು ವೇದಿಸಿ ಅದರ ಒಳಹಕ್ಕಿ ಅದರ ವಿವೇಚನೆ ಮಾಡಬೇಕು. ಭಗವಂತನನ್ನು ಬಿಟ್ಟು ಎಲ್ಲವೂ ಅಶಾಶ್ವತ. ಹಾಗಾಗಿ ನಾವು ಆ ಭಗವಂತನನ್ನು ಅರಸಬೇಕು. ಅದು ಎಲ್ಲರಿಗೂ ನಿಲುಕುವಂಥದ್ದಲ್ಲ. ಯಾರು ಮೋಹ ಅಹಂಕಾರ ಮತ್ತು ಕಾಮನೆಯನ್ನು ತೊರೆದು ಸುಖ ದುಃಖವೆಂಬ ದ್ವಂದ್ವಗಳಿಂದ ವಿಮುಕ್ತರಾಗುತ್ತಾರೋ ಅವರಿಗೆ ಮಾತ್ರ ಪರಮಾತ್ಮನ ಬಳಿ ಹೋಗಲು ಸಾಧ್ಯ. ಕೃಷ್ಣ ಅರ್ಪಣಮಸ್ತು.